ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಅಪ್ಲೇಪಲ್ಲಿ ಆಂಜನೇಯ ಸ್ವಾಮಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದು ಆಂಧ್ರ. ನಮ್ಮೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ. ಆದರೆ ನಾವು ಇಷ್ಟು ದಿನ ಆಗಿದೆ ನಮಗೆ ಈ ಜಾತ್ರೆ ಈ ರೀತಿ ಆಗುತ್ತೆ ಇಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರೇ ಇನ್ವೈಟ್ ಮಾಡಿದರು. ಹಾಗಾಗಿ ಜಾತ್ರೆ ತೇರು ನೋಡೋಣ. ಆಂಜನೇಯ ಸ್ವಾಮಿ ಅಂದರೆ ಫುಲ್ ಪವರ್ಫುಲ್ ದೇವರು ಅಂತ ನಿಮಗೂ ಎಲ್ರಿಗೂ ಗೊತ್ತು. ಆದರೆ ಅವರು ಹೇಳಿದರು, ಪಾಂಪ್ಲೆಟ್ ಎಲ್ಲ ಕಳಿಸಿದ್ರು. ಮತ್ತು ಹಿಂದಿನ ಸಾರಿ ಮಾಡಿರೋವಂಥ ಹಬ್ಬ ಜಾತ್ರೆ ಮಾಡಿರ್ತಾರಲ್ಲ, ಆ ವಿಡಿಯೋ ಪಿಕ್ಸ್ ಆಗಿರ್ಬೋದು, ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು ಸೆಂಡ್ ಮಾಡಿದ್ರು. ಭಾಳ ಚೆನ್ನಾಗಿ ನನಗೆ ಒಂಥರ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸಾರಿ ಹೋಗ್ಬಿಟ್ಟು ನಮ್ಮಂಥ ಪಾಪ ಮಾಡಿರೋ ಕಣ್ಣಲ್ಲಿ ಪುಣ್ಯ ಆದರೂ ಪಡ್ಕೊಳ್ಳೋಣ, ದೇವರ ಆಶೀರ್ವಾದ ಪಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಅನ್ನಿಸ್ತು ನಮಗೆ. ಹಾಗೆ ಬಂದರು ನೋಡ್ರಿ ಬ್ರದರು. ನಾವು ಕುಂದುರ್ಪಿಯಲ್ಲಿದ್ವಿ. ಅವಾಗ ಕಾಲ್ ಮಾಡಿದ್ವಿ, ಇಲ್ಲಿಂದ ನೀವು ನಾನು ಪಿಕಪ್ ಮಾಡ್ಕೊಂತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವರಿಬ್ಬರು ಬಂದ್ವಿ. ಇವರೇನೇ ನಮ್ಮನ್ನು ಇನ್ವೈಟ್ ಮಾಡಿದ್ದು. ಅಲ್ಲಿಂದ ಈಗ ಕರ್ಕೊಂಡು ಬಂದರು ಮನೆಗೆ. ಇಲ್ಲಂತೂ ಫುಲ್ಲು ನನ್ನ ವೀಡಿಯೋಸ್ ನೋಡೋರು ತುಂಬ ಜನ ಇದ್ದಾರೆ ಇವ್ರ ಮನೆಯಲ್ಲಿ. ತುಂಬ ಖುಷಿ ಅನ್ನಿಸ್ತು. ಹಾಗೆ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ರು. ಮತ್ತು ಎಲ್ಲರೂ ಮಾತಾಡ್ತಾ ಸ್ವಲ್ಪ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಪಪ್ಪು ಅನ್ನ ಮಾಡಿದರು. ಆಕ್ಕೂರ ಪಪ್ಪು ಅಂತಾರಲ್ಲ ತೆಲುಗಲ್ಲಿ, ಅದು ನಮ್ಮ ಇದರಲ್ಲಿ ಮಸ್ಸೊಪ್ಪು ಅಂತೀವಿ, ನಾವು ಹುಳ್ಸೊಪ್ಪು ಅಂತೀವಿ. ಇಲ್ಲ ಅಂದರೆ ಏನಂತಾರೆ, ಇನ್ನೊಂದು ಕನ್ನಡದಲ್ಲಿ ಇನ್ನೊಂದೇನೋ ಅಂತಾರಪ್ಪ, ಮಸ್ಸೊಪ್ಪೆ ಅನ್ನೋದು ಕರೆಕ್ಟು, ಮಸ್ಸೊಪ್ಪು ಅಂತಾರೆ. ಆ ರೀತಿ ಅದನ್ನು ತೆಲುಗಲ್ಲಿ ಆಕ್ಕೂರ ಪಪ್ಪು ಅಂತಾರೆ. ಅದಕ್ಕೋಸ್ಕರ ಅದನ್ನ ಊಟ ಮಾಡ್ಕೊಂಡು ಈಗ ನಾವು ನೆಕ್ಸ್ಟ್ ಹೊರಟಿದ್ದು ಜಾತ್ರೆ ಒಳಗೆ. ಈ ಥರ ಜಾತ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಎಲ್ಲೂ ಈ ಥರ ತೇರು ನೋಡಿಲ್ಲ, ಈ ಥರ ಜಾತ್ರೆ ಜನನೂ ನೋಡಿಲ್ಲ. ಅಷ್ಟೊಂದು ಜನ, ಅಷ್ಟು ದೊಡ್ಡ ಜಾತ್ರೆ ನಡೀತಾ ಇದೆ. ನಾವಿಷ್ಟು ದಿನ ಇಷ್ಟು ಇಯರ್ಸ್ ಮಿಸ್ ಮಾಡ್ಕೊಂಡ್ವಾ ಅಂತ ಅನ್ನಿಸ್ತು ನನಗೆ. ಎಲ್ಲೂ ನಾನು ಕೇಳಿರಲಿಲ್ಲ, ಯಾರೂ ನಮ್ಮೂರು ಸೈಡು ಹೇಳಿದ್ದು ಇಲ್ಲ ನನಗೆ, ನಾನೇ ಕೇಳಿರಲಿಲ್ಲ. ಹಂಗಾಗಿ ತುಂಬ ದಿನ ತುಂಬ ಇಯರ್ಸ್ ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ಬಂದ್ವಿ ನೋಡಿ. ಇಲ್ಲಿಂದ ನಾವು ಎಲ್ಲ ನೋಡೋಣ ದೇವಸ್ಥಾನ. ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಸುಮಾರು ಅಂದರೆ ಒಂದು ವರ್ಷದ ಕೆಳಗೆ ನಮ್ಮ ರಿಲೇಷನ್ ಅವ್ರದ್ದೇ ಒಂದು ಮುಡಿ ಕೂಡ ಶಾಸ್ತ್ರ ಇತ್ತು. ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡಿದ್ದೆ. ಆದರೆ ಈ ರೀತಿ ಜಾತ್ರೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಿಜವಾಗ್ಲೂ ಆವಾಗಲೇ ನೆಕ್ಸ್ಟ್ ಇಯರೇ ಬಂದುಬಿಡ್ತಾಯಿದ್ವಿ ಜಾತ್ರೆಗೆ. ನೋಡ್ತಾ ಇರ್ಬೋದು ನೀವು, ತೇರು ಅದು ಸುಮಾರು ಅಂದರೆ 1,20,00,000 ಏನೋ ಆಗಿದೆಯಂತೆ ತೇರು ಮಾಡಿಸೋದಕ್ಕೆ. ಅಂದರೆ 3-4 ಊರವರೆಲ್ಲ ಸೇರಿಬಿಟ್ಟು ಮನೆಗೆ 10,000 ಇಷ್ಟು ಅಮೌಂಟ್ ಹಾಕಿದ್ರಂತೆ. ಎಲ್ಲರೂ ಇಷ್ಟಿಷ್ಟು ಹಾಕ್ಬಿಟ್ಟು ಈ ತೇರನ್ನ ಮಾಡಿಸಿರೋದು. ತೇರು ನೋಡ್ತಾಯಿದ್ರೆ ನಿಜ ಭಯ ಭಯ ಅನ್ನಿಸ್ತೈತೆ. ಅದೇನಾದರೂ ಅದು ಹೆಂಗಿದೆ ಅಂದರೆ ಫುಲ್ ಮೇಲೆ ಕತ್ತೆತ್ತಿ ನೋಡಿದ್ರು ಅದು ತುದಿ ನೋಡೋಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟು ದೊಡ್ಡ ತೇರು. ಅದನ್ನು ಹೆಂಗೆ ತೊಗೊಂಡು ಬಂದರು, ಹೆಂಗೆ ಇದು ಮಾಡಿದ್ರು ಅನ್ನೋದೇ ಒಂಥರ ಶಾಕ್ ಆಗ್ತಾಯಿದೆ ನಮಗೆ ನೋಡಿಬಿಟ್ಟು. ಅಲ್ಲಿ ಅಂತೂ ವೈಟ್ ಹಾರ ಇದೆಯಲ್ಲ, ಹೂವಿನ ಹಾರ, ಅದಂತೂ ಹೈಲೈಟಾಗಿ ಕಾಣಿಸ್ತಾ ಇತ್ತು. ದೂರಕ್ಕೂ ಅಷ್ಟೇ ಹತ್ರಕ್ಕೂ ಅಷ್ಟೇ ತುಂಬ ದೊಡ್ಡ ತೇರು. ಇಲ್ಲಿಂದನೇ ಬಾಳೆಹಣ್ಣು ಎಲ್ಲ ಎರಚ್ತಾ ಮೇಲೆ ಆಗ್ಲೇ. ಇದು ಕದ್ಲೋದು ಸುಮಾರು ಅಂದರೆ 12:30-1 ಗಂಟೆ ಅಷ್ಟರಲ್ಲಿ ಕದ್ಲತ್ತಂತೆ. ಅಂದರೆ ಎಳಿತಾರೆ ತೇರನ್ನ. ಅಲ್ಲಿವರೆಗೂ ಇಲ್ಲಿ ಬರೋದು, ಹೂನಾರ ಹಾಕೋ ಅಂತಾರೆಲ್ಲ ಹೂನಾರ ಹಾಕೋದು. ಈ ಹೂವಿನ ಹಾರ ಹಾಕಿದ್ರು ಅಂದರೆ ತೇರಿಗೆ ನಿಜವಾಗ್ಲೂ ಒಂದಿಷ್ಟು ಗ್ಯಾಪ್ ಇಲ್ದೇನೆ ಹೆಂಗೆ ಹಾಕಿದ್ರು ಗೊತ್ತಾ ಹಾರಗಳು. ನೋಡಿ ಎಲ್ಲ ಮೇಲೆ ನಿಂತ್ಕೊಂಡು ಎಲ್ಲ ಹಾರಗಳೆಲ್ಲ ಕಟ್ಟೋ ಅಂಥವ್ರೆಲ್ಲ ಕಟ್ತಾವ್ರೆ. ಕೊಡ್ತಾರಲ್ಲ ಭಕ್ತಾದಿಗಳು ತಗೊಂಡು ಬಂದು, ಅಂಥ ಹಾರಗಳೆಲ್ಲ ತಗೊಳ್ಳೋದು, ಕಟ್ಟೋದು, ಅಲಂಕಾರ ಮಾಡೋದು. ಯಪ್ಪ, ಹಾರ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆದರೆ ಜನ ಅಂತೂ ಸಿಕ್ಕಾಪಟ್ಟೆ ಜನ. ಒಳ್ಳೆ ನುಗ್ಗಿನ ಆಗಿಬಿಟ್ರೆ ಅಷ್ಟೇ ಕೆಳಗಡೆ ಸಿಕ್ಕೋಗ್ಬಿಡ್ತೀವಿ ನಾವು, ಆ ರೀತಿ ಜನ. ಅಲ್ಲಿಂದ ಸ್ವಲ್ಪ ತೇರು ನೋಡ್ಕೊಂಡು ಇನ್ನೊಂದು ಜನ ಜಾಸ್ತಿ ತಳ್ತಾ ಇದ್ರು. ಅದಕ್ಕೋಸ್ಕರ ಹಿಂದೆಗಡೆ ಬಂದುಬಿಟ್ವಿ ನಾವು, ಮುಂದೆ ದೇವಸ್ಥಾನ ಹತ್ರ ಹೋಗೋಣ ಅಂತ. ಇಲ್ಲಿ ನಮ್ಮ ರಿಲೇಷನ್ ಅವರೇ ಸಿಕ್ಕಿದ್ರು, ನಮ್ಮ ಮನೆಯವರಿದ್ದಾರಲ್ಲ, ಅವ್ರ ಚಿಕ್ಕಮ್ಮ ಮಗಳ ಗಂಡ ಅವರು ಸಿಕ್ಕಿದ್ರು, ಬೆಸ್ತರಳ್ಳಿ ಅವರು. ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಹಾಗೆ ಅವರ ಮಿಸ್ಸಸ್ ಎಲ್ಲರೂ ಬಂದಿದ್ದಾರೆ, ದೇವಸ್ಥಾನ ಹತ್ರ ಇದ್ದಾರೆ ಅಂತಂದು ಹೇಳ್ತಾ ಇದ್ರು. ಅದೇ ವಿಷಯನೇ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೋಡಿ ಜನ ಆ ಕಡೆ ತೇರ್ ಕಡೆ ಹೋಗೋವರೆಲ್ಲ ಎಷ್ಟು ಜನ ಇದ್ದಾರೆ, ಇನ್ನೂ ಹೋಗ್ತಾ ಇದ್ದಾರೆ ಆ ಕಡೆ ಎಲ್ಲನೂ. ಬರೋ ಅಂಥವ್ರು ದೇವಸ್ಥಾನ ಹತ್ರ ಬರ್ತಾವ್ರೆ, ಹೋಗೋ ಅಂಥವ್ರು ತೇರ್ ಹತ್ರ ಹೋಗ್ತಾವ್ರೆ. ಅವ್ರವ್ರ ಕೆಲಸಗಳಲ್ಲಿ ಅವ್ರು ಬ್ಯುಸಿ. ಇದರಲ್ಲಿ ಈ ಜನಗಳ ನಡುವೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬ ಅಂದರೆ ತುಂಬ ಜನ ಸಿಕ್ಕಿದ್ರು. ಎಲ್ಲ ತೆಲುಗಿನವರು ತುಂಬ ಜನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟೊಂದು ಪ್ರೀತಿಯಿಂದ ನನ್ನ ವೀಡಿಯೋಸ್ ನೋಡಿ ನನ್ನನ್ನು ಅಭಿಮಾನದಿಂದ ಮಾತಾಡಿಸಿದ್ರಲ್ಲ, ತುಂಬ ಖುಷಿಯಾಯಿತು. ನಿಜ ನನಗೆ ತೆಲುಗವರು ತುಂಬ ಜನ ನೋಡ್ತಾ ಇದ್ದೀರಾ. ನಿಜ ನನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತ ಅರ್ಥ ಆಗಲಿಲ್ಲ. ಇದು ಆಂಧ್ರ ಹೇಳ್ಬೇಕಂದ್ರೆ, ಆಂಧ್ರಗೆ ನಾವು ಬಂದಿರೋದು ಈಗ ಜಾತ್ರೆಗೆ ಅಂತ. ಈಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಇಲ್ಲಿ ಕಾಯಿ ಹೊಡೆದು ಪೂಜೆ ಮಾಡೋ ಅಂತಾರೆಲ್ಲ ಇಲ್ಲಿ ಪೂಜೆ ಮಾಡ್ತಾವ್ರೆ. ಆಮೇಲೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಒಳಗಡೆನೂ ಹೋಗ್ತಾವ್ರೆ. ನಾವು ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಫುಲ್ಲು ಜನ ಇದ್ದಾರೆ. ಯಾಕಂದರೆ ಈ ಕಡೆ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಹೊರಗಡೆ ಬರೋಕ್ಕೆ ಬಹಳ ಹೊತ್ತಾಗುತ್ತಂತೆ ಟೈಮು.
ಹಾಗಾಗಿ ನಾವಿನ್ನೂ ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡೋದಿತ್ತು. ಅದಕ್ಕೋಸ್ಕರ ಇನ್ನು ಬೆಳಿಗ್ಗೆ ಯಾವಾಗಲಾದರೂ ನೋಡಬೇಕು ದರ್ಶನಕ್ಕೆ ಅಂತ ಈಗ ಸದ್ಯಕ್ಕೆ ಹೊರಗಡೆಯಿಂದನೇ ಎಲ್ಲ ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಪವರ್ಫುಲ್ ದೇವರಂತೆ. ಸೊ ಇಷ್ಟು ಜನ ಏನಕ್ಕೆ ಈ ಜಾತ್ರೆಗೆ ಬಂದಿರೋದು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಇನ್ನೂ ತೇರು ಸುತ್ತಮುತ್ತ ಫುಲ್ಲು ಮರಳು ನಾವು ಎರಚಿದ್ರೆ ಕೆಳಗಡೆ ಬೀಳಲ್ಲ, ಅಷ್ಟು ಜನ ಸೇರ್ತಾರೆ ತೇರು ನಾವು ಎಳಿಬೇಕಾದ್ರೆ. ಇಷ್ಟು ಜನ ಏನಕ್ಕೆ ಅಂದರೆ ಈ ಜಾತ್ರೆಗೆ ಸೇರೋವಂಥದ್ದು. ತುಂಬ ಪವರ್ಫುಲ್ ದೇವರು. ನಾವೇನಾದರೂ ಮನಸ್ಸಲ್ಲಿ ನಮಗೆ ಕೋರಿಕೆಗಳಿದ್ದರೆ, ನಮಗೀಗ ಆಗಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲ ಕೈ ಬಿಟ್ಟಿರ್ತಾರಲ್ಲ, ಅಂಥವೆಲ್ಲ ಈ ದೇವರು ನಿಭಾಯಿಸ್ತಾರಂತೆ. ಬಂದುಬಿಟ್ಟು ನಾವು ಸುಮ್ಮನೆ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡು ಹೋದರೆ ಸಾಕಂತೆ, ಅದು ಪಕ್ಕ ನೆರವೇರುತ್ತಂತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಮತ್ತೆ ಈಗ ನಾವು ಹೋಗಿದ್ದೀವಿ, ನಮಗೇನೋ ಈಗ ಕಷ್ಟ ಇದೆ, ಸೊ ಅದು ನೆರವೇರಿದ್ರೆ ಸಾಕಪ್ಪ, ನೆಕ್ಸ್ಟ್ ಇಯರ್ ಬಂದು ಹೂವಿನಾರ ಹಾಕಿ ನಿನ್ನ ತೇರು ನೋಡ್ತೀವಿ ಅಂತ ಮುಗಿದ್ಬಿಟ್ರೆ ಕೈ, ಸೊ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಸೊ ಇದು ನಿಜ ಅಂತಂದು 99% ಹೇಳ್ತಿದ್ದಾರೆ ಇಲ್ಲಿ. ಸೊ ನನಗೂ ನಂಬಬೇಕು ಅನ್ನಿಸ್ತು. ನಾನು ಹೇಳ್ಬೇಕಂದ್ರೆ ಈ ರೀತಿ ದೇವರು ಹೇಳ್ತಾರೆ, ನಂಬ್ತಾರೆ, ನಾವು ಬೇಡ್ಕೊಂಡ್ರೆ ಈ ಥರ ನೆರವೇರುತ್ತೆ ಅನ್ನೋದೆಲ್ಲ ನಾನು ನಂಬ್ತಾ ಇರಲಿಲ್ಲ. ಆದರೆ ಇಲ್ಲಿ ಜನ, ಇಲ್ಲಿಯ ಭಕ್ತಿ ಎಲ್ಲ ನೋಡ್ತಾ ಇದ್ರೆ ಸೊ ನನಗೂ ಯಾಕೋ ನಂಬಬೇಕು ಅನ್ಸೋದು ಮನಸ್ಸು, ಆ ರೀತಿ ಅನ್ಸೋದು. ಅದಕ್ಕೋಸ್ಕರ ನಾನು ಒಂದು ಹರಕೆ ಕಟ್ಕೊಂಡೆ. ಸೊ ಈ ರೀತಿ ನೆರವೇರಿದ್ರೆ ನೆಕ್ಸ್ಟ್ ಇಯರ್ ನಾನು ಬಂದು ಈ ರೀತಿ ಹೂನಾರ ಎಲ್ಲ ಹಾಕ್ಬಿಟ್ಟು ನಿಮಗೆ ಪೂಜೆ ಮಾಡಿಸ್ತೀನಪ್ಪ ಅಂತಂದು ನಾನು ಕೈ ಮುಗ್ದಿದ್ದೀನಿ ಮನಸ್ಸಲ್ಲಿ. ಅದು ನೆರವೇರಿದ್ರೆ ತಪ್ಪದೆ ನೆಕ್ಸ್ಟ್ ಇಯರಲ್ಲಿ ನಿಮಗೆ ನಾನು ಅದು ಹೇಳ್ಕೊತೀನಿ, ಹಾಗೆ ವೀಡಿಯೋನೂ ಮಾಡ್ತೀನಿ. ಸೊ ಇದಂತೂ ನಿಜವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರಿ ವೀಡಿಯೋ ನೋಡ್ತಾ ಇದ್ರೆ. ಹಾಗೆ ನಾವು ಬಂದ್ವಿ ನೋಡಿ, ಅಲ್ಲಿ ದೇವಸ್ಥಾನ ಹತ್ರ ತೋರಿಸಿದ್ನಲ್ಲ, ಅಲ್ಲೆಲ್ಲ ಪ್ರಸಾದ ತಿನ್ನೋಕೆ ಅಂತಂದು ಹೇಳ್ಬಿಟ್ಟು ಜನ ಎಲ್ಲ ನಿಂತಿದ್ರು ಅಲ್ಲಿ. ನಾವೀಗ ಹಳೆ ತೇರಿತ್ತಲ್ಲ ಅಲ್ಲಿ ಬಂದಿದ್ದೀವಿ. ಒಂದು ಶೆಡ್ ಥರ ಮಾಡಿಬಿಟ್ಟು ಹಳೆ ತೇರನ್ನ ಇಲ್ಲಿಟ್ಟಿದ್ದಾರೆ. ತುಂಬ ವೆಯ್ಟ್ ಇದೆ, ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕಪ್ಪ, ಎಷ್ಟು ಇದು ವುಡ್ಡಲ್ಲಿ ಮಾಡಿರುವಂಥದ್ದು, ಭಾಳ ವೆಯ್ಟ್ ಇದೆ ನೋಡಿ. ಇಲ್ಲಿ ನಾನು ಹಳೆ ತೇರನ್ನ ಮುಟ್ಟಿ ಎಲ್ಲ ನೋಡ್ತಾ ಇದ್ದೆ. ಸೊ ಇಲ್ಲಿ ದೇವರು ಪ್ರತಿಭೆಗಳು ಎಲ್ಲ ಇತ್ತಲ್ಲ, ಅದಕ್ಕೆ ಕೈ ಮುಗ್ದೋಗೋಣ ಇಲ್ಲೂ ಅಂತಂದೇಳಿ ಬಂದಿದ್ದು. ಬಂದಿರೋ ಜನ ಎಲ್ಲರೂ ದೇವಸ್ಥಾನ ಹತ್ರ ಹೋಗೋದು, ಅಲ್ಲಿ ಕೈ ಮುಗಿಯೋದು, ಮತ್ತೆ ಆಮೇಲೆ ಹಳೆ ತೇರು ಇಲ್ಲಿ ಬರೋದು, ಸೊ ಇಲ್ಲಿ ಕೈ ಮುಗಿದೋಗೋದು, ಹಂಗೆ ತುಂಬ ಭಕ್ತಿಯಿಂದ ಮಾಡ್ತಿದ್ದಾರೆ ಈ ಜಾತ್ರೆ. ನಿಜವಾಗ್ಲೂ ನಾನು ಇದಂತೂ ಫಸ್ಟ್ ಟೈಮೇ ನೋಡಿದ್ದಪ್ಪ. ನನಗಂತೂ ತುಂಬ ಖುಷಿಯಾಯಿತು. ಇಲ್ಲಿಯ ಜನ ನೋಡಿ ಶಾಕ್ ಆಯಿತು ನನಗೆ, ಏನು ಇಷ್ಟು ಜನ ಸೇರ್ತಾರಲ್ಲ ಇಲ್ಲಿ ಅಂತ. ಹಾಗೆ ನಾನು ಹೇಳ್ಬೇಕಂದ್ರೆ ನಾನು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಅಲ್ಲಿ ನೋಡಿದ್ದೆ ಜನನ. ನೆಕ್ಸ್ಟ್ ನೋಡ್ತಾ ಇರೋದು ನಾನು ಇಲ್ಲಿ ಇಷ್ಟೊಂದು ಜನನ. ಸೊ ಇಲ್ಲಿ ಟಮಟೆ ಸೌಂಡ್ಗೆ ಎಲ್ಲರೂ ಬಾಯಸ್ಸೆಲ್ಲ ಫುಲ್ಲು ಕುಣಿದು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ತೇರು ಇನ್ನು ಹೊರಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಅವರು ಕುಣಿತ ಸ್ಟಾಪ್ ಮಾಡಿರಲಿಲ್ಲ. ಹಾಗೆ ಇಲ್ಲಿ ಅವರು ಜ್ಯೋತಿಗಳು ಕಟ್ಟಿರ್ತಾರೆ ಲೇಡೀಸ್ ಎಲ್ಲನೂ, ಈ ಊರಿನವರೆಲ್ಲರೂ, ಹರಕೆ ಇರೋರು ಇಲ್ಲ ಈ ಊರಿನವರು ಎಲ್ಲರೂ ಕಟ್ಟಿರ್ತಾರೆ. ಸೊ ನೋಡಿ ಇಲ್ಲಿ ಈ ಗ್ರೂಪು. ಸೊ ಹಂಗೆ ಒಂದೊಂದು ಗ್ರೂಪ್ ಒಂದೊಂದು ಮುಂದೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಗಂಡು ಮಕ್ಕಳೆಲ್ಲ ಹೋಗ್ತಾವ್ರೆ, ಹಿಂದ್ಗಡೆ ಈ ರೀತಿ ಜ್ಯೋತಿಗಳು ಆರತಿಗಳೆಲ್ಲ ಇಟ್ಕೊಂಡು ಹಿಂದೆ ಹೋಗ್ತಾ ಇರೋದು ಹೆಣ್ಮಕ್ಳೆಲ್ಲ. ಇನ್ನೊಂದು ಫುಲ್ಲು ಒಂದೊತ್ತಿನ ಮೇಲೆ ಅಂದರೆ ಉಪವಾಸದ ಮೇಲೆ ಈ ಜಾತ್ರೆ ಮಾಡ್ತಾರೆ ತೇರು ಎಳೆಯೋವರೆಗೂ. ಸೊ ಅದು ನಾನು ಬೆಳಗಿನ ಜಾವ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಫುಲ್ಲು ನನಗೆ ನಿದ್ದೆ ಕೆಡೋದಂದರೆ ಆಗೋದಿಲ್ಲ. ಅದರಲ್ಲಿ ಈ ದೇವರು ತೇರು ನೋಡಬೇಕು ಅಂತ ಸುಮಾರು ಅಂದರೆ 2:30-3 ಗಂಟೆವರೆಗೆ ಎದ್ದಿದ್ದೆ. ಸೊ 3 ಗಂಟೆ ಮೇಲೆ ಅದು ಪೂಜೆ ಕಂಪ್ಲೀಟ್ ಆಗಿದೆ, ಮತ್ತೆ 5-6 ಗಂಟೆ ಅಷ್ಟರಲ್ಲಿ ಅದನ್ನು ಸ್ವಲ್ಪ ನಾನು ಆ್ಯಡ್ ಮಾಡಬೇಕಾಯಿತು. ನನಗಾಗಲೇ ಇಲ್ಲ ನಿಜವಾಗ್ಲೂ, ಅದಕ್ಕೆ 3 ಗಂಟೆ ಅಷ್ಟರಲ್ಲಿ ಮಲಗಿಬಿಟ್ಟೆ ನಾನು. ಇನ್ನು ಮಿಕ್ಕಿದ್ದು ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮ ಜೊತೆ. ಯಾಕಂದರೆ ನಾವು ಒಂದೊತ್ತಿನ ಮೇಲೆ ಅಂದರೆ ಉಪವಾಸದ ಮೇಲೆ ಈ ತೇರು ಎಳೆದು ಅಲ್ಲಿ ದೇವಸ್ಥಾನಕ್ಕನ್ನು ಎಳ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ಎಳ್ಕೊಂಡು ಹೋದ್ಮೇಲೆ ಸೊ ಅವಾಗ ಒಂದೊತ್ತಿನ ಮೇಲೆ ಒಂದೊತ್ತು ಬಿಟ್ಬಿಟ್ಟು ಒಂದೊತ್ತಿರೋರೆಲ್ಲರೂ ಆ ದೇವಸ್ಥಾನ ಹತ್ರನೇ ಅಡುಗೆ ಮಾಡಿರ್ತಾರಂತೆ ಸಪ್ರೇಟಾಗಿ. ಒಂದೊತ್ತಿರೋರಿಗೆ ಒಂದು ಕಡೆ ಅಡುಗೆ, ಇನ್ನು ಬೇರೆ ಅಂಥವ್ರಿಗೆ ಒಂದು ಕಡೆ ಅಡುಗೆ. ಸೊ ಅವಾಗ ಅಲ್ಲಿ ಇವರು ಉಪವಾಸ ಬಿಡೋ ಅಂಥದ್ದು. ಹಾಗೆ ಭಕ್ತಿಯಿಂದ ತುಂಬ ಪವರ್ಫುಲ್ ದೇವರಲ್ಲ ಆಂಜನೇಯ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ನಿಮಗೆ. ಅದಕ್ಕೆ ತುಂಬ ಭಕ್ತಿಯಿಂದ ಮಾಡ್ತಾರೆ ಈ ಜಾತ್ರೆನ. ವರ್ಷ ಇದೇ ರೀತಿ ಮಾಡ್ತಾರಂತೆ. ಯಪ್ಪ ಹೆಂಗಿರುತ್ತಲ್ಲ, ಸೊ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ನಿಜ ಈಗಲೂ ನನಗೊಂಥರ ಖುಷಿ ಅನ್ನಿಸ್ತೈತೆ. ನೋಡ್ಬೋದು ನೀವು ಜನನ, ಈಗ ಮೇಲ್ಗಡೆ ಹತ್ತಿದ್ದೀವಿ, ಮನೆ ಮೇಲ್ಗಡೆ ತೋರಿಸ್ತಾ ಇದ್ದೀವಿ ನೋಡಿ ಒಂದೊಂದು ಕ್ಲಿಪ್ಪಾಗಿ. ಅಪ್ಪ ಎಷ್ಟು ಜನ ಇದ್ದಾರೆ. ಸೊ ಅಲ್ಲಿಂದ ಈಗ ಆ ತೇರು ಸೊ ಅಲ್ಲಿ ಎಂಡಿಂಗಿಂದ ಸ್ವಲ್ಪ ಅಲ್ಲಿವರೆಗೂ ಎಳ್ಕೊಂಡು ಬಂದಿದ್ದಾರೆ. ತುಂಬ ವೆಯ್ಟ್ ಇದೆ, ತುಂಬ ದೊಡ್ಡ ತೇರಿದು. ಅದಕ್ಕೋಸ್ಕರ ಇನ್ನು ಎಳೆಯೋಕ್ಕೆ ಆಗ್ತಾ ಇಲ್ಲ ಜನರ ಕೈಲಿ. ಅದು ಹಗ್ಗ ಇದೆ ಸುಮಾರು ಅಂದರೆ ಒಂದು ನಮ್ಮಂಥವ್ರು 4-5 ಜನ 5-6 ಜನನೇ ಕೈ ಹಾಕ್ಬೇಕೇನೋ, ಅಷ್ಟು ದಪ್ಪ ಇದೆ. ಅದನ್ನು ಇನ್ನು ಎಳೆಯೋಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರು, ಸುಮಾರು ಅಂದರೆ 1:30-2 ಗಂಟೆವರೆಗೂ ಪ್ರಯತ್ನ ಪಟ್ಟರು. ಆಗ ಕೊನೆಯದಾಗಿ JCB ತರಿಸಿದ್ರು ನೋಡಿ. ಸೊ ಅಲ್ಲಿ ಸುಮ್ಮನೆ ಆ ರೀತಿ ಕದಲ್ಸೋಕ್ಕೊಂದು ಆಗ್ತಾಯಿದೆ. ಅಷ್ಟು ದೊಡ್ಡ ತೇರು ಎಳಿಬೇಕಂದ್ರೆ ಹೂನಾರನೇ ತುಂಬ ಭಾರ ಇದ್ದಾವೆ. ಇಲ್ಲಿ ತೇರ್ಗೆ ಹಾಕಿ ಅಲಂಕಾರ ಮಾಡಿರುವಂಥ ಹೂನಾರ ಅಂದರೆ ಭಕ್ತಾದಿಗಳು ಹಾಕಿರೋವಂಥ ಹೂನಾರಗಳು ಎಲ್ಲನೂ. ಸೊ ಇದನ್ನು ಈಗ ಎಳಿಬೇಕಂದ್ರೆ ಅಷ್ಟು ಜನ ಎಳೆದ್ರೂ ನಿಜ ಕದಲ್ತಾ ಇಲ್ಲ, ಅಷ್ಟು ದೊಡ್ಡ ತೇರು, ವೆಯ್ಟ್ ಇರುವಂಥ ತೇರು.
ಅದಕ್ಕೆ ಈಗ JCBನ ತರಿಸಿದ್ರು. ಮತ್ತೆ JCB ತಗೊಂಡು ಈಗ ಎಳಿಬೇಕು ಅಂತಂದು ಹೇಳ್ಬಿಟ್ಟು ನೋಡಿ ಜನ. ಆದ್ರೂ ಸ್ವಲ್ಪ ಜನ ಕಡಿಮೆ ಆದರು, ಯಾಕಂದರೆ ತೇರು ಎಳಿಯೋಕ್ಕಾಗಲಿಲ್ವಲ್ಲ. ಮತ್ತೆ JCBಗೆ ಹಾಕಿ ಹಗ್ಗ ಕಟ್ಟಿ ಯಾವಾಗ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಜನ ಎಲ್ಲ ಸೇರ್ತಾಯಿದ್ರು ಒಬ್ಬೊಬ್ಬರಾಗಿ. ಸೊ ಹೀಗೆ ನೈಟ್ ಫುಲ್ಲು ಯಾರೂ ಮಲಗಲ್ಲ ಇಲ್ಲಿ. ಈ ಜಾತ್ರೆ ನೈಟೇ ತೇರು ಆಗೋದು. ಅದಕ್ಕೋಸ್ಕರ ಸಂಜೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಲಗಲ್ಲ. ಉಪವಾಸದ ಮೇಲೆ ಈ ಜಾತ್ರೆನ ತುಂಬ ಭಕ್ತಿಯಿಂದ ತೇರನ್ನ ಎಳಿತಾ ಇರ್ತಾರೆ. ಸೊ ನೋಡಿ ಹಗ್ಗ ಅಲ್ಲಿ ಇಟ್ಕೊಂಡಿದ್ದಾರೆ ಜನ ಎಲ್ಲರೂ. ಆ ಹಗ್ಗನ ಈಗ JCB ಅದಕ್ಕೆ ಕಟ್ಟೋದು. ಅದು ಸ್ವಲ್ಪ ಎಳೆದ್ಬಿಡ್ತು, ಯಾಕಂದರೆ ಅದು JCBನೇ ಎದ್ದೇಳ್ತೈತೆ ಎಳಿಯೋಕೆ ಹೋದರೆ, ಆ ಥರ ಇದೆ ವೆಯ್ಟು ತೇರಿಂದು. ಸೊ ಇನ್ನೊಂದು ಅಲ್ಲಿ ರೋಡು ಸ್ವಲ್ಪ ಮಣ್ ರೋಡ್ ಥರ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿ ಬರೋಕ್ಕೆ ಆಗ್ತಾ ಇರಲಿಲ್ಲ ತೇರಿಗೆ. ಅದೆಲ್ಲ ಸ್ವಲ್ಪ CC ರೋಡು ಇಲ್ಲ ಟಾರ್ ರೋಡ್ ಆ ಥರ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರೋದು ವೀಲು. ಅದು ಕಲ್ಲಿಂದು ವೀಲು. ಸ್ವಲ್ಪ ಅದನ್ನು ಹೆಂಗೆ ತೊಗೊಂಡು ಬಂದರೆ ಏನೋ ಗೊತ್ತಿಲ್ಲ, ತುಂಬ ವೆಯ್ಟ್ ಇದೆ. ಅದನ್ನು ಪಾರ್ಟ್ ವೈಸ್ ಆಗಿ ತೊಗೊಂಡು ಬಂದಿದ್ದಾರೆ. ಅದೊಂದು ಕ್ಲಿಪ್ಸು ತೋರಿಸಿದ್ರು ನನಗೆ ಅಲ್ಲಿ ಊರಲ್ಲಿ. ಅವರೇ ನಮ್ಮ ಸಬ್ಸ್ಕ್ರೈಬರ್ ಕರ್ಕೊಂಡು ಹೋಗಿದ್ರಲ್ಲ ಬ್ರದರ್ ಅವರು ತೋರಿಸಿದ್ರು. ಅದು ಪಾರ್ಟ್ ವೈಸ್ ಆಗಿ ತಂದಿದ್ದಾರೆ, ಟ್ರ್ಯಾಲಿಲಿ ದೊಡ್ಡ ದೊಡ್ಡ ಟ್ರ್ಯಾಲಿಲಿ ಇಟ್ಕೊಂಡು. ಮತ್ತೆ ಇಲ್ಲಿ ಫಿಟ್ ಎಲ್ಲ ಮಾಡಿರೋ ಅಂಥದ್ದು ತೇರು ನೋಡ್ಬೋದು ನೀವು. ಎಷ್ಟು ದೊಡ್ಡ ತೇರಲ್ವಾ. ಅಲ್ಲಿ ಆಂಜನೇಯ ಸ್ವಾಮಿ ಸಂಗೀತ ಬಾವುಟ ಆರಿಸ್ತಾ ಇದ್ದಾರೆ ಮೇಲೆ, ಅದು ಕಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಎಳಿಯೋದು ಜನ, ಅಪ್ಪ ಏನು ನನಗೆ ಒಂಥರ ಭಯ ಅನ್ನಿಸ್ತೈತೆ. ಮನೆ ಮೇಲೆ ನಿಂತಿದ್ದೀವಿ ನಾವು, ಆ ತೇರು ಬರ್ತಾ ಇದ್ರೆ ಒಂಥರ ಭಯ ಅನ್ನಿಸ್ತೈತೆ ನನಗೆ. ಆ ಥರ ಇತ್ತು ನೋಡೋದಕ್ಕೆ. ವಿಡಿಯೋದಲ್ಲೇ ನಿಮ್ಗೆ ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಯಾವ ರೀತಿ ಕಾಣಿಸಿರ್ಬೇಡ, ನೀವೇ ಒಂದು ಸಾರಿ ಊಹೆ ಮಾಡ್ಕೊಳ್ಳಿ. ನೋಡಿ ಫುಲ್ಲು ತುದಿವರೆಗೂ ಆ ರೀತಿ ಕಟ್ಟಿದ್ದಾರೆ. ಸೊ ಈಗ JCB ಕಟ್ಬಿಟ್ಟು ಅದ್ರ ಜೊತೆ ಇವರು ಎಳಿತಾವ್ರೆ, ಯಾಕಂದರೆ JCB ಒಂದಕ್ಕೆ ಕದಲ್ಸೋಕ್ಕೂ ಆಗಲ್ಲ. ಸೊ ಜನನೂ ಎಲ್ಲ ಕೈ ಸೇರಿಸಿ ಈಗ ಒಂದು ಪ್ರಯತ್ನ ಮಾಡ್ತಾವ್ರೆ ಕೊನೆಯದಾಗಿ. ಪರವಾಗಿಲ್ಲ, ಇಲ್ಲಿಂದ ಸಾಗಿ ಹೋಯ್ತಂತೆ. ನಾನು ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಬರೋವರೆಗೂ ಇದ್ವಿ. ಅಲ್ಲಿಗೆ 3 ಗಂಟೆ ಆಗಿತ್ತಲ್ಲ, ಫುಲ್ಲು ನಿದ್ದೆ, ನನಗೆ ಕಣ್ಣು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಹೋಗಿ ಅವ್ರ ಮನೆಯಲ್ಲೇ ಮಲ್ಗೋಣ ಅಂತಂದೇಳಿ ನಮ್ಮ ಮನೆಯವ್ರಿಗೆ ಕೇಳಿದ್ರೆ, ಸೊ ಅವರು ನಿದ್ದೆ ಕೆಡೋಕ್ಕೆ ರೆಡಿಯಾಗಿರ್ತಾರೆ ನಮ್ಮ ಮನೆಯವರು. ನನ್ನ ಕೈಲಿ ಆಗಲ್ಲ, ನಾನು ಯಾವತ್ತೂ ಆ ರೀತಿ ಅಂದರೆ ನೈಟ್ ಫುಲ್ಲು ನಿದ್ದೆ ಕೆಟ್ಟು ಅಭ್ಯಾಸನೂ ಇಲ್ಲ. ಅದು ಮುಂಚೆಯಿಂದ ಅಭ್ಯಾಸ ಇರಬೇಕು ನಿದ್ದೆ ಕೆಡಬೇಕಂದ್ರೆ, ನನ್ನ ಕೈಲಿ ಆಗೋದೇ ಇಲ್ಲ. ಅದು ದೇವರ ತೇರಿಗೋಸ್ಕರ. ಸೊ ಒಂದು 2 ಗಂಟೆ 2:30 3 ಗಂಟೆ ಆಗಿತ್ತು. ಅಲ್ಲಿವರೆಗೂ ನಾನು ಪ್ರಯತ್ನ ಪಟ್ಟು ಎದ್ದಿದ್ದೀನಿ. ಸೊ ನೋಡಿ ಈಗ ಹಗ್ಗ ಎಲ್ಲ ಇನ್ನೊಂದು ಸರಿ ಕಟ್ಟಿದ್ದಾರೆ. ಅಲ್ಲಿವರೆಗೂ ಎಳ್ಕೊಂಡು ಬಂದರು. ಮತ್ತೆ ಇದನ್ನು ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡು, ಹೂನಾರ ಎಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ ತಳ್ಳೋದಕ್ಕೆ, ಆ ತೇರು ಬರೋದಕ್ಕೆ. ಆ ಹೂನಾರ ಎಲ್ಲ ತಗೊಳ್ಳೋದು ಮತ್ತೆ ಮೇಲೆ ಎಸೆಯೋದು, ಆ ರೀತಿ ಮಾಡ್ತಾ ಮುಂದೆ ಎಳಿತಾವ್ರೆ. ಸೊ ನೋಡ್ತಾ ಇರ್ಬೋದು, ಜನ ಅಂತೂ ಸಿಕ್ಕಾಪಟ್ಟೆ ಜನ. ಸೊ ಇಲ್ಲಿ ನೆಲದ ಮೇಲೆ ನಿಂತಿರೋರೆ ಅಲ್ಲ, ಮನೆಗಳ ಮೇಲೆ ಅಂತೂ ತುಂಬ ಜನ ನಿಂತಿದ್ರು. ಇನ್ನೂ ನಮ್ಮ ಮನೆಯವ್ರು ಏನಂದರೆ ಸ್ವಲ್ಪ ಈ ಕಡೆ ಎಲ್ಲ ಕವರ್ ಮಾಡಿದ್ದಾರೆ ನೋಡಿ. ಆ ತೇರಿಂದ ಹಿಡಿದು ಆ ಕಡೆ ಎಡ್ಜು ಎಷ್ಟು ದೂರ ಇದೆ ಅಲ್ಲಿವರೆಗೂ ಜನ ತುಂಬಿದ್ದಾರೆ. ಅಪ್ಪ ಈ ರೀತಿ ಇತ್ತಪ್ಪ ನೈಟ್ ತೇರಂತೂ ಫುಲ್ಲು ಸಖತ್ತಾಗಿತ್ತು. ಮೈ ಜುಮ್ ಅನ್ನಿಸ್ತು ನನಗೆ ತೇರೆಲ್ಲ ನೋಡಿಬಿಟ್ಟು. ಹಾಗೆ ನೈಟ್ ಅವ್ರ ಮನೆಗೆ ಬಂದು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಬಿಸಿಲು ಕಾಯಿಸ್ತಾ ಇದ್ದೀವಿ ಕುತ್ಕೊಂಡು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಈ ಕಡೆ ಪ್ಲೇಸ್ ಎಲ್ಲ ಒಂಥರ ಬಯಲುಸೀಮೆ ಅಂತಾರಲ್ಲ ಆ ರೀತಿ ಇದೆ ಎಲ್ಲ ಪ್ಲೇಸ್ಗಳು. ಈ ಕಡೆ ಅಲ್ಲೊಂದು ಮನೆ ಇದೆ. ಭಾಳ ಚೆನ್ನಾಗಿತ್ತು. ಈ ಥರ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಏರಿಯಾ ಎಲ್ಲ ಎಷ್ಟು ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಇದೇ ರೀತಿ ಇರುತ್ತೆ ನೋಡಿ. ಪ್ಯೂರ್ ಹಳ್ಳಿ ಅಂದರೆ ಇವ್ರದೇ ಅಂತಂದು ಹೇಳ್ಬೋದು. ಸೊ ನಮ್ಮದು ಸ್ವಲ್ಪ ಮೇನ್ ರೋಡ್ ಬರುತ್ತೆ ನಮ್ಮ ಹಳ್ಳಿ, ನಮ್ಮೂರು. ಇಲ್ಲಿ ಬಸ್ ಲೈನು ಆ ಥರ ಏನೂ ಇರಲ್ವಲ್ಲ. ಸೊ ಹಂಗಾಗಿ ಸ್ವಲ್ಪ ಪ್ಯೂರ್ ಹಳ್ಳಿ ಅಂದರೆ ಅಲ್ಲೊಂದು ಮನೆ ಮತ್ತು ಹೊಲಗಳು ಈ ಥರ ಇರುತ್ತೆ. ಚೆನ್ನಾಗಿರುತ್ತೆ ನೋಡೋದಕ್ಕಲ್ವ. ನನಗಂತೂ ತುಂಬ ಇಷ್ಟ ಆಯ್ತು ಇವ್ರ ಊರು, ಇವ್ರ ಮನೆ ಎಲ್ಲನೂ. ಹಾಗೆ ಇವ್ರ ಸಿಸ್ಟರ್ ಇದ್ದಾರಲ್ಲ, ಅವರು ಬ್ರದರ್, ಅವರು ತಂಗಿ. ಸೊ ಅವರಮ್ಮ ಎಲ್ಲರೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು ನಮ್ಮನ್ನು. ಈ ರೀತಿ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಒಳ್ಳೆ ಫ್ಯಾಮಿಲಿ ಮೆಂಬರ್ ಥರ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು. ತುಂಬ ಖುಷಿ ಅನ್ನಿಸ್ತು. ನಾವೀಗ ಫೇಸ್ ವಾಶ್ ಮಾಡ್ಕೊಂಡು ಟಿಫನ್ ಮಾಡೋಣ ಅಂತ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ಆದಮೇಲೆ ಸೊ ಅವರು ಅಮ್ಮ ಇದ್ರಲ್ಲ ಮನೆಯವರು, ಅವ್ರು ಇದ್ಕೊಂಡು ಅರಿಶಿನ ಕುಂಕುಮ ತೊಗೊಳಮ್ಮ, ಹಂಗೆ ಹೋಗ್ಬೇಡ ಅಂತಂದರು. ನಾವಿನ್ನ ರೆಡಿ ಆದ್ವಿ ಹೊರಡೋದಕ್ಕೆ ಊರ ಕಡೆ. ಸೊ ಇಲ್ಲೇ ಇರಬೇಕಾಗಿತ್ತು, 2 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಆದರೆ ಅರ್ಜೆಂಟಾಗಿ ನನಗೆ ಬೇರೆ ಕಡೆ ವೀಡಿಯೋ ಬಂದಿದ್ದಾಗಿ ಇನ್ನು ಹೋಗಲೇಬೇಕು ಅಂತಂದು ಹೇಳಿದ್ದಕ್ಕೆ ಸರಿ ಆಯಿತು ಕಳಿಸ್ಕೊಡ್ತೀವಿ ಅಂತಂದು. ಈಗ ಅರಿಶಿನ ಕುಂಕುಮ ಅದೆಲ್ಲ ಕೊಡೋದಕ್ಕೆ ಕುತ್ಕೋಬಾ, ಹಂಗೆ ಹೋಗ್ಬಾರ್ದು, ಮನೆಗೆ ಬಂದಿದ್ದೀಯಾ ಅಂತಂದು ಹೇಳ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹೂವೆಲ್ಲ ಮುಟ್ಸಿದ್ರು. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ನಿಷ್ಕಲ್ಮಶವಾದ ಪ್ರೀತಿ. ಸೊ ಇವರು ಹಳ್ಳಿ ಕಡೆಯವರು ಅಂದರೆ ತುಂಬ ಚೆನ್ನಾಗೇ ನೋಡ್ಕೊತಾರೆ. ನಮ್ಮ ಸೈಡ್ ಬಂದರೂ ಅಷ್ಟೇ ತುಂಬ ಚೆನ್ನಾಗೇ ನೋಡ್ಕೊತಾರೆ. ಹಳ್ಳಿ ಅಂದ್ರೇ ಅಷ್ಟಲ್ವಾ. ಸೊ ಅವರ ಪ್ರೀತಿ, ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ.
ನನಗೀಗ ಕುಂಕುಮ ಇಡ್ತಾವ್ರೆ ಮೇಲೆ ಹಣೆ ಮೇಲೆ, ಮತ್ತು ಅದು ಎರಡು ಹತ್ರ ಕುಂಕುಮ ಇಟ್ಬಿಟ್ಟು ಮತ್ತೆ ನೀನು ಅರಿಶಿನ ಕುಂಕುಮ ತಗೊಂಡು ತಾಳಿಗೆ ಇಟ್ಕೊ ಅಂತಂದು ಹೇಳಿದ್ರು ಮಾಂಗಲ್ಯಕ್ಕೆ. ಸರಿ ಆಯಿತು ಅಂತಂದು ಅವ್ರ ಜೊತೆ ಮಾತಾಡ್ತಾ ಹಾಗೆ ಆ ಹುಡುಗನಿಗೆಲ್ಲ ಹೇಳ್ತಾ ಇದ್ದೆ, ಏನೂ ಇಲ್ಲ ಲೈಫಲ್ಲಿ, ಅಚೀವ್ ಮಾಡು ಚೆನ್ನಾಗೆ, ಮತ್ತು ಅಪ್ಪ ಅಮ್ಮ ನೋಡಿರೋ ಕಡೆ ಮದುವೆ ಮಾಡ್ಕೊ. ಸೊ ಅವರು ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ, ನಿನ್ನ ಬೆಳೆಸಿದ್ದಾರೆ ಅಂತಂದೆಲ್ಲ ಹೇಳ್ತಾ ಇದ್ದೆ ನಾನು. ಸರಿ ಆಯಿತು ಅಕ್ಕ ಅಂತಂದು ಆ ಹುಡುಗನೂ ಹೇಳ್ತಾ ಇದ್ದ. ಅಪ್ಪ ಅಮ್ಮನ ಮುಖದಲ್ಲಿ ಖುಷಿ ನೋಡ್ಬೇಕು ನಾನು ಹಂಗೆ ಹೇಳ್ತಾ ಇದ್ರೆ. ಸೊ ನಿಜ, ತಂದೆ ತಾಯಿ ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ, ಓದಿಸಿರ್ತಾರೆ. ಸೊ ಅವರ ಆಸೆ ತಕ್ಕಂತೆ ಇರೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ನಾನು ಆ ಥರ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇರೋರ್ಗಾದರೂ ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಆಗಲಿ, ನಾನೇನು ದೊಡ್ಡ ಮೇಧಾವಿ ಅಂತ ಹೇಳ್ತಾ ಇಲ್ಲ. ಸೊ ಇಷ್ಟು ನನಗೆ ನೋಡಿ ತಿನ್ನೋಕ್ಕೆ ಅಂತ ಸ್ವೀಟ್ ಬೂಂದಿ ಕೊಟ್ಟರು. ಸೊ ಅದನ್ನು ತಗೊಂಡು ಈಗ ಅವ್ರಿಗೆಲ್ರಿಗೂ ಬಾಯ್ ಹೇಳಿ ಮತ್ತೆ ನಾವು ಹೊರಟಿದ್ದು ನಮ್ಮೂರ ಕಡೆ. ಸೊ ಅವ್ರ ಊರಿಂದ ಸ್ವಲ್ಪ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ಇದೆ ದೇವಸ್ಥಾನ. ನೋಡ್ರಿ, ನಾನು ನೈಟ್ ತೋರಿಸಿದ್ನಲ್ಲ, ಇಲ್ಲೇ ಜಾತ್ರೆ ಆಗಿದ್ದು ಈ ಊರಲ್ಲೇ. ನಿಮ್ಗೆ ಈಗಲೂ ಸ್ವಲ್ಪ ತೇರು ತೋರಿಸ್ತೀನಿ. ಇಲ್ಲಿಂದ ಮತ್ತೆ ರಿಟರ್ನ್ ದೇವಸ್ಥಾನದಿಂದ ಮತ್ತೆ ಎಳ್ಕೊಂಡೋಗಿ ಅಲ್ಲೇ ಬಿಟ್ಟಿದ್ದಾರೆ. ನೋಡ್ಬೋದು, ಜನ ಇನ್ನು ಎಲ್ಲ ಕಡೆ ಈ ಕಡೆ ಎಲ್ಲ ಜನ ಓಡಾಡ್ತಾವ್ರೆ. ಸೊ ನೋಡಿ, ತೇರಲ್ಲಿ ಕಾಣಿಸ್ತಾ ಇದೆ ನಿಮ್ಗಾಗಲೇ. ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಈ ತೇರನೇ ರಾತ್ರಿ ಅಷ್ಟೊಂದು ಕಷ್ಟಪಟ್ಟು ಎಲ್ಲ ಎಳೆದಿದ್ದು ಅಲ್ಲಿವರೆಗೂ. ಸೊ ಇಲ್ಲಿಂದ ತೋರಿಸ್ತಾಯಿನ ಹತ್ರದಿಂದ. ನೀವು ಕೈ ಮುಗಿದು ಬಿಡಿ, ಇಲ್ಲೇ ತುಂಬ ಪವರ್ಫುಲ್ ದೇವರು. ನೀವು ಏನಾದರೂ ಒಂದು ಕೋರಿಕೆಗಳಿದ್ದರೆ ಕೋರ್ಕೊಬಿಡಿ, ನೆರವೇರಿಸ್ತಾರೆ ದೇವರು. ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ.